ವಿಷಯ ಸರಳ ಪ್ರಯೋಗಗಳು. ವಿಜ್ಞಾನವು ಮಾನವನ ಕುತೂಹಲ ಮತ್ತು ಅವಶ್ಯಕತೆಗಳಿಂದ ಜನಿಸಿದ ಜ್ಞಾನದ ಒಂದು ವ್ಯವಸ್ಥಿತ ರೂಪ. ಆಧುನಿಕ ಯುಗದಲ್ಲಿ ಜ್ಞಾನವು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಹಾಗಾದರೆ ವಿಜ್ಞಾನ ಎಂದರೇನು? ವಿಜ್ಞಾನ ಎಂದರೆ ಪ್ರಕೃತಿ ಮತ್ತು ಭೌತಿಕ ಜಗತ್ತಿನ ಬಗ್ಗೆ ವೀಕ್ಷಣೆ, ಪ್ರಯೋಗ ಮತ್ತು ಪರೀಕ್ಷಿಸಿ ಸತ್ಯತೆಯನ್ನು ಕಂಡುಕೊಳ್ಳುವ ಕ್ಷೇತ್ರವಾಗಿದೆ. ಪ್ರಯೋಗವು ವಿಜ್ಞಾನ ವಿಷಯದ ಹೃದಯವಿದ್ದಂತೆ. ಪ್ರಯೋಗಗಳಿಲ್ಲದ ವಿಜ್ಞಾನ ವಿಷಯ ಇಲ್ಲ. ನಾವು ಇಂದು ನೈಸರ್ಗಿಕ ಸೂಚಕಗಳನ್ನು ಬಳಸಿಕೊಂಡು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕಂಡುಹಿಡಿಯುವ ಸರಳ ಪ್ರಯೋಗಗಳನ್ನು ಮಾಡೋಣ ಬನ್ನಿ. ಪ್ರಯೋಗಕ್ಕೆ ಬೇಕಾದ ಉಪಕರಣಗಳು: ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದ, ನಿಂಬೆಹಣ್ಣಿನ ದ್ರಾವಣ, ಅರಿಶಿನ ಮತ್ತು ಸಾಬೂನಿನ ದ್ರಾವಣ, ದಾಸವಾಳ ಹೂವು ಮತ್ತು ಸಣ್ಣ ಬೀಕರ್ಗಳು ಮತ್ತು ಪ್ರಣಾಳಗಳು. ಇದು ಕೆಂಪು ಲಿಟ್ಮಸ್ ಪೇಪರ್. ಲಿಟ್ಮಸ್ ಪೇಪರ್ ಸಾಮಾನ್ಯವಾಗಿ ಬಳಕೆಯಾಗುವ ಒಂದು ನೈಸರ್ಗಿಕ ಸೂಚಕ. ಲಿಟ್ಮಸ್ ಪೇಪರ್ಗಳನ್ನು ಕಲ್ಲು ಹೂಗಳಿಂದ ಪಡೆಯುವರು. ನಾನು ಈಗ ಒಂದು ಪ್ರಣಾಳದಲ್ಲಿ ಸಾಬೂನಿನ ದ್ರಾವಣವನ್ನು ತೆಗೆದುಕೊಂಡಿದ್ದೇನೆ. ಯಾವ ಬಣ್ಣದ ನಾನು ಈಗ ಲಿಟ್ಮಸ್ ಪೇಪರ್ ಅನ್ನು ತೆಗೆದುಕೊಂಡಿದ್ದೇನೆ? ನಾನು ಕೆಂಪು ಲಿಟ್ಮಸ್ ಪೇಪರ್ ಅನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸಾಬೂನಿನ ದ್ರಾವಣಕ್ಕೆ ಎದ್ದುವೆ. ಇದು ಯಾವ ಬಣ್ಣಕ್ಕೆ ತಿರುಗಿದೆ? ಈ ಪ್ರಯೋಗದ ಫಲಿತಾಂಶ ಏನೆಂದರೆ, ಯಾವ ಪದಾರ್ಥಗಳಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ಅನ್ನು ಎದ್ದಿದಾಗ ಅದು ನೀಲಿಯಾಗಿ ಬದಲಾಗುತ್ತದೆ, ಅದನ್ನು ಪ್ರತ್ಯಾಮ್ಲವಾಗಿರುತ್ತದೆ. ಸಾಬೂನಿನ ದ್ರಾವಣವು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಬದಲಾಗಿಸುತ್ತದೆ. ನನ್ನ ಗೆಳತಿ ಈಗಾಗಲೇ ಕೆಂಪು ಲಿಟ್ಮಸ್ ಪೇಪರ್ ಅನ್ನು ಬಳಸಿ ಹೇಗೆ ಪ್ರತ್ಯಾಮ್ಲೀಯ ಪದಾರ್ಥವನ್ನು ಕಂಡುಹಿಡಿಯಬೇಕು ಎಂಬುದನ್ನು ಪ್ರಯೋಗದ ಮೂಲಕ ತಿಳಿಸಿಕೊಟ್ಟಿದ್ದಾಳೆ. ನಾನು ಈಗ ನೀಲಿ ಲಿಟ್ಮಸ್ ಪೇಪರ್ ಅನ್ನು ಬಳಸಿಕೊಂಡು ಆಮ್ಲೀಯ ಪದಾರ್ಥವನ್ನು ಕಂಡುಹಿಡಿಯುವೆ. ಇಲ್ಲಿ ನೋಡಿ, ಇದು ನೀಲಿ ಲಿಟ್ಮಸ್ ಪೇಪರ್. ಒಂದು ಬೀಕರ್ನಲ್ಲಿ ಲಿಂಬೆಹಣ್ಣಿನ ರಸವನ್ನು ತೆಗೆದಿದ್ದೇನೆ. ಈ ಬೀಕರ್ನಲ್ಲಿ ಈ ಪೇಪರ್ ಅನ್ನು ಎದ್ದುವೆ. ಇಲ್ಲಿ ನೋಡಿ, ಈ ಪೇಪರಿನ ಬಣ್ಣ ಬದಲಾಗಿದೆಯೇ? ಹೌದು, ನೀವು ಹೇಳಿದ ಹಾಗೆ ಈ ಪೇಪರಿನ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗಿದೆ. ಅಂದರೆ ಈ ಪ್ರಯೋಗದ ಫಲಿತಾಂಶ, ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಈಗ ಇಲ್ಲಿ ನೋಡಿ, ನಾನು ನೈಸರ್ಗಿಕ ಸೂಚಕವಾದ ದಾಸವಾಳ ಹೂವನ್ನು ತೆಗೆದುಕೊಂಡಿದ್ದೇನೆ. ನಾನು ಕೆಲವು ದಾಸವಾಳ ಹೂಗಳನ್ನು ದಳಗಳನ್ನು ತೆಗೆದುಕೊಂಡು ಅದನ್ನು ಕುಟ್ಟಿ ರಸ ಮಾಡಿಕೊಂಡಿದ್ದೇನೆ. ಇದಕ್ಕೆ ನಾನು ಬೆಚ್ಚಗಿರುವ ನೀರನ್ನು ಕೂಡ ಹಾಕಿದ್ದೇನೆ. ನೀರು ಬಣ್ಣ ಬಿಡುವವರೆಗೂ ಮಿಶ್ರಣ ಮಾಡಬೇಕು. ಈಗ ನೋಡಿ, ಇದು ಸಾಬೂನ ದ್ರಾವಣ. ಸಾಬೂನ ದ್ರಾವಣ ಯಾವ ಬಣ್ಣದು? ಬಿಳಿಯ ಬಣ್ಣದ್ದು. ಹೌದು, ಇದು ಸಾಬೂನ ದ್ರಾವಣ ಬಿಳಿಯ ಬಣ್ಣದ್ದು. ಇದಕ್ಕೆ ನಾನು ದಾಸವಾಳ ಹೂವಿನ ರಸವನ್ನು ಸೇರಿಸುವೆ. ಇಲ್ಲಿ ನೋಡಿ, ಇದು ಯಾವ ಬಣ್ಣಕ್ಕೆ ತಿರುಗಿತು? ಹಸಿರು ಬಣ್ಣಕ್ಕೆ ತಿರುಗಿತು. ಹೌದು, ಇದು ಹಸಿರು ಬಣ್ಣಕ್ಕೆ ತಿರುಗಿತು. ನಂತರ ನಾನು ಈಗ ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು ದಾಸವಾಳ ಹೂವಿನ ರಸವನ್ನು ಸೇರಿಸುವೆ. ಈಗ ನೋಡಿ, ಇದು ಯಾವ ಬಣ್ಣಕ್ಕೆ ತಿರುಗಿತು? ಹೌದು, ಇದು ಕಡು ಗುಲಾಬಿಯನ್ನಾಗಿ ಪರಿವರ್ತಿಸುತ್ತದೆ. ಈ ಪ್ರಯೋಗದ ಫಲಿತಾಂಶ ಏನೆಂದರೆ, ದಾಸವಾಳ ಹೂ ಒಂದು ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ. ಆಮ್ಲೀಯ ವಸ್ತುಗಳನ್ನು ತಿಳಿ ಗುಲಾಬಿಯನ್ನಾಗಿ ಮತ್ತು ಪ್ರತ್ಯಾಮ್ಲೀಯ ವಸ್ತುಗಳನ್ನು ಹಸಿರನ್ನಾಗಿ ಪರಿವರ್ತಿಸುತ್ತದೆ. ನಾನು ಈಗ ನೈಸರ್ಗಿಕ ಅರಿಶಿನ ಸೂಚಕವನ್ನು ಬಳಸಿಕೊಂಡು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಪತ್ತೆ ಹಚ್ಚುತ್ತೇನೆ. ನಾನು ಒಂದು ಪ್ರಣಾಳದಲ್ಲಿ ಅರಿಶಿನ ಸೂಚಕವನ್ನು ತೆಗೆದುಕೊಂಡಿದ್ದೇನೆ. ಇದರ ಬಣ್ಣ ಯಾವುದಿದೆ? ಮತ್ತು ಇನ್ನೊಂದರಲ್ಲಿ ಸಾಬೂನಿನ ದ್ರಾವಣವನ್ನು ತೆಗೆದುಕೊಂಡಿದ್ದೇನೆ. ಇದರ ಬಣ್ಣ ಯಾವುದಿದೆ? ಈಗ ನಾನು ಇದಕ್ಕೆ ಅರಿಶಿನ ಸೂಚಕವನ್ನು ಸೇರಿಸುವೆ. ಈಗ ನೋಡಿ, ಇದರ ಬಣ್ಣ ಯಾವುದಿದೆ? ಹೌದು, ಇದು ಕೆಂಪು ಬಣ್ಣಕ್ಕೆ ತಿರುಗಿದೆ. ಅಂದರೆ ಸಾಬೂನಿನ ದ್ರಾವಣವು ಕೆಂಪು ಬಣ್ಣಕ್ಕೆ ತಿರುಗಿದೆ ಅಂದರೆ ಆ ಸಾಬೂನಿನ ದ್ರಾವಣವು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ನಾನು ಈಗ ನಿಮಗೆ ಒಂದು ಮ್ಯಾಜಿಕ್ ಅನ್ನು ಮಾಡಿ ತೋರಿಸುತ್ತೇನೆ ನೋಡಿ. ನಾನು ಅನುಶ್ರೀ ಮಾಡಿದ ಪ್ರಣಾಳವನ್ನು ತೆಗೆದುಕೊಳ್ಳುತ್ತೇನೆ. ಪ್ರಣಾಳದಲ್ಲಿರುವ ಬಣ್ಣ ಯಾವುದು? ಹೌದು, ಪ್ರಣಾಳದಲ್ಲಿರುವ ಬಣ್ಣ ಕೆಂಪು. ಅದರಲ್ಲಿ ಅರಿಶಿನ ಪುಡಿ ಮತ್ತು ಸಾಬೂನಿನ ದ್ರಾವಣವನ್ನು ಹಾಕಿದ್ದಕ್ಕೆ ಅದರಲ್ಲಿರುವ ಬಣ್ಣ ಕೆಂಪಾಗಿದೆ. ಅದರಲ್ಲಿ ನಾನು ನಿಂಬೆ ರಸವನ್ನು ಹಾಕುತ್ತೇನೆ ನೋಡಿ. ಈಗ ಯಾವ ಬಣ್ಣ ಬಂದಿತು ನೋಡಿ? ಹೌದು, ಇದರಲ್ಲಿರುವ ಬಣ್ಣ ಹಳದಿ. ಚಲೋ ಇತ್ತಲ್ವ ನನ್ನ ಮ್ಯಾಜಿಕ್? ಚಲೋ ಇತ್ತು. ನಾವು ವಿಜ್ಞಾನದ ಮ್ಯಾಜಿಕ್ ಜೊತೆಗೆ ಇನ್ನೂ ಒಂದು ವಿಷಯವನ್ನು ತಿಳಿಯಬಹುದು. ಅದೇನೆಂದರೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು. ನಿಂಬೆಹಣ್ಣು ಆಮ್ಲೀಯ, ಸಾಬೂನಿನ ದ್ರಾವಣವು ಪ್ರತ್ಯಾಮ್ಲೀಯ. ವಿಜ್ಞಾನವು ಒಂದು
ಮ್ಯಾಜಿಕ್ ಇದ್ದಂತೆ. ನಾನು ಅರಿಶಿನ ಸೂಚಕ ಮತ್ತು ಪ್ರತ್ಯಾಮ್ಲೀಯ ಸಾಬೂನಿನ ದ್ರಾವಣವನ್ನು ಬಳಸಿ ಒಂದು ಅಂದವಾದ ಶುಭಾಶಯ ಪತ್ರವನ್ನು ಮಾಡುತ್ತೇನೆ. ಇದು ಅರಿಶಿನ ಹಚ್ಚಿದ ಕಾಗದದ ಮೇಲೆ ಎಲ್ಲರಿಗೂ ಶುಭ ಮುಂಜಾನೆ ಎಂದು ಬರೆಯುವೆ. ಇದು ಕೆಂಪು ಬಣ್ಣಕ್ಕೆ ತಿರುಗಿದೆಯಲ್ಲ? ಧನ್ಯವಾದಗಳು.